ವೀರಶೈವ ಲಿಂಗಾಯತ ಹಾಗೂ ಒಕ್ಕಲಿಗರ ಸಭೆ ಬಳಿಕ ಈಗ ಹಿಂದುಳಿದ ವರ್ಗಗಳ ನಾಯಕರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜಾತಿ ಗಣತಿ ಪರ ಹಿಂದುಳಿದ ವರ್ಗಗಳ ನಾಯಕರು ಇಂದು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ಆಯೋಜಿಸಿದ್ದಾರೆ. ಸಭೆಯಲ್ಲಿ ಎನ್ಎಸ್ ಬೋಸರಾಜು, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಭೈರತಿ ಸುರೇಶ್, ಮಂಕಾಳು ವೈದ್ಯ ಸೇರಿದಂತೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಶಾಸಕರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು, ಸಂಸದರು ಭಾಗಿಯಾಗಲಿದ್ದಾರೆ. ಕಾಫಿ ತೋಟದ ಖರೀದಿಯಲ್ಲಿ ಅಕ್ರಮ ಹಣ ಆರೋಪದ ಅಡಿ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಪತ್ನಿ ಹಾಗೂ ಪುತ್ರನ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದ ಆದೇಶದ ಮೇರೆಗೆ ಹಾಸನ, ಚಿಕ್ಕಮಗಳೂರು ಲೋಕಾಯುಕ್ತ ಎಸ್ಪಿ ಎಫ್ಐಆರ್ ದಾಖಲಿಸಿದ್ದಾರೆ. ಟಿಡಿ ರಾಜೇಗೌಡ 2018ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿದ್ದಾಗ 34 ಲಕ್ಷ, 2023ರಲ್ಲಿ 44 ಲಕ್ಷ ಆದಾಯ ತೋರಿಸಿದ್ರು. ಆದರೆ 266 ಎಕರೆ ಕಾಫಿ ತೋಟ ಖರೀದಿ ಬಗ್ಗೆ ಚುನಾವಣಾ ಇಲಾಖೆಗೆ ಯಾವುದೇ ಮಾಹಿತಿ ನೀಡಿಲ್ಲ. ಇದನ್ನು ಅಫಿಡವಿಟ್ನಲ್ಲಿ ಸಲ್ಲಿಕೆ ಮಾಡಿಲ್ಲ ಅನ್ನೋ ಆರೋಪದ ಅಡಿ ಕೇಸನ್ನು ದಾಖಲಿಸಲಾಗಿತ್ತು. ಪತ್ನಿ ಪುಷ್ಪಾ, ಪುತ್ರ ರಾಜ್ದೇವ್ ಹೆಸರಲ್ಲಿ ಕಾಫಿ ತೋಟ ಖರೀದಿಸಲಾಗಿತ್ತು. ದಿನೇಶ್ ಹೊಸೂರು ಅವರು ನೀಡಿದ ದೂರಿಗೆ ನ್ಯಾಯಾಲಯ ತನಿಖೆಗೆ ಆದೇಶ ನೀಡಿದೆ. 60 ದಿನಗಳ ಒಳಗೆ ವರದಿ ನೀಡುವಂತೆ ಲೋಕಾಯುಕ್ತ ಪೊಲೀಸರಿಗೆ ಆದೇಶವನ್ನು ನೀಡಲಾಗಿದೆ. ನಕಲಿ ದಾಖಲಾತಿ ಸೃಷ್ಟಿಸಿ ವಿಶೇಷ ಚೇತನ ಕೋಟಾದ ಅಡಿ ವೈದ್ಯಕೀಯ ಸೀಟು ಪಡೆಯೋದಕ್ಕೆ ಯತ್ನ ಪ್ರಕರಣ ಸಂಬಂಧ 2 ಸರ್ಕಾರಿ ವೈದ್ಯರು ಸೇರಿ 5 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಹರಿಪ್ರಸಾದ್, ಮಕ್ಕಳ ತಜ್ಞ ಡಾಕ್ಟರ್ ಶ್ರೀನಿವಾಸ್ ಬಂಧಿತರು. ಪ್ರಕರಣದ ಕಿಂಗ್ ಪಿನ್ ಸರ್ಕಾರಿ ಶಾಲೆ ಶಿಕ್ಷಕ, ನಂದಿನಿ ಲೇಔಟ್ನ ನಿವಾಸಿ ಭರಮಪ್ಪ, ಹೊಸಪೇಟೆಯ ಪ್ರಥಮ ದರ್ಜೆ ಸಹಾಯಕ ಉಮೇಶ್ ಚೌಧರಿ ಹಾಗೂ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಾಯಕ ಸುಧಾಕರ್ ಬಂಧಿತ ಆರೋಪಿಗಳು. ಇಡೀ ಅಕ್ರಮಕ್ಕೆ ಶಿಕ್ಷಕ ಭರಮಪ್ಪನೇ ಸೂತ್ರಧಾರ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ಪ್ರಕರಣ ಸಂಬಂಧ 5 ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಒಂದು ವರ್ಷದಿಂದ ಮದ್ಯದಂಗಡಿ ಓಪನ್ ಮಾಡದಿದ್ರೆ ಅಂಗಡಿ ಲೈಸೆನ್ಸ್ ಹರಾಜು ಹಾಕೋದಿಕ್ಕೆ ಅಬಕಾರಿ ಇಲಾಖೆ ಮುಂದಾಗಿದೆ. ಪರವಾನಗಿದಾರರು ಮೃತಪಟ್ಟಿದ್ದರೆ ರಿನ್ಯೂವಲ್ ಮಾಡದೆ ಬಾಕಿ ಇರುವ ಲೈಸೆನ್ಸ್ಗಳನ್ನು ಕೂಡ ಹರಾಜು ಹಾಕಲಾಗುತ್ತೆ. ಪೆಂಡಿಂಗ್ ಇರುವ ಎಂಆರ್ಪಿ ಬಾರ್ ಅಂಡ್ ರೆಸ್ಟೋರೆಂಟ್ CL11 ಲೈಸೆನ್ಸ್ ಹರಾಜು ಹಾಕಲಾಗುತ್ತೆ. ಸುಮಾರು 579 ಲೈಸೆನ್ಸ್ ಹರಾಜಿಗೆ ಅಬಕಾರಿ ಇಲಾಖೆ ನೋಟಿಫಿಕೇಶನ್ ಹೊರಡಿಸಿದೆ. 10 ದಿನಗಳವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಈ ಸಂಬಂಧ ಸಿಎಂ ಜೊತೆ ಅಬಕಾರಿ ಸಚಿವ ತಿಮ್ಮಾಪುರ ಚರ್ಚಿಸಿದ್ದಾರೆ. ಇನ್ನು ಮುಂದೆ ರಿನ್ಯೂವಲ್ ಮಾಡದ ಲೈಸೆನ್ಸ್ಗಳನ್ನು 5 ವರ್ಷಕ್ಕೊಮ್ಮೆ ಹರಾಜು ಹಾಕಲು ತೀರ್ಮಾನಿಸಲಾಗಿದೆ. ಹರಾಜು ಪ್ರಕ್ರಿಯೆ ಜನರಲ್ ಆಗಿಯೇ ಮಾಡಬೇಕಾ ಅಥವಾ ಮೀಸಲಾತಿ ನಿಗದಿ ಮಾಡಬೇಕಾ ಅಂತ ಚರ್ಚೆ ಆಗ್ತಾ ಇದೆ. ಅದರಿಂದ 2,000 ಕೋಟಿ ಆದಾಯ ನಿರೀಕ್ಷೆ ಇದೆ. ಅದಕ್ಕಾಗಿಯೇ ಹರಾಜು ಮಾಡ್ತಾ ಇದ್ದೀವಿ ಅಂತ ಅಬಕಾರಿ ಸಚಿವ ತಿಮ್ಮಾಪುರ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.